ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೈಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲಾಭವರೋಗಭೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರುಳ ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷದರ ಸ್ವವೈಕುಂಠಪದಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣಭಜ್ಯತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟ ಮೂರ್ತಿ ವಿರಾಟ ಮೂರ್ತಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 36ನೇ ಗದ್ಯ ವಿರಾಟ ಮೂರ್ತಿ. ಇಲ್ಲಿ ಪ್ರಶ್ನೆ, ವಿರಾಟ ಮೂರ್ತಿ ಅಂದರೇನು? ಇವನಾರು? ವಿಶ್ವದಲ್ಲೇ ವಿರಾಜಮಾನನಾಗಿ ವಿಜೃಂಭಣೆಯಿಂದ ಅದೇ ಆಕಾಶದಲ್ಲಿ ನಿಂತವನೇ ವಿರಾಟ್. ವಿಶ್ವ ಅಂದರೆ 14 ಲೋಕಗಳು. ವಿರಾಟ್ ಮೂರ್ತಿಯ ದೇಹದ ಭಾಗಗಳು ಪರಸ್ಪರ ಭಿನ್ನವಾದ ರೂಪಗಳು. ಭಗವಂತನ ಅಪ್ರಾಕೃತ ಅವ್ಯಯ ಚಿದಾನಂದ ಸ್ವರೂಪ. ಆದ್ದರಿಂದ ಒಂದು ದೇಹದ ಭಾಗಕ್ಕೂ ಇನ್ನೊಂದು ಭಾಗಕ್ಕೂ ಅತ್ಯಂತ ಅಭಿನ್ನವಾಗಿ ನಾವು ಚಿಂತಿಸಬೇಕು. ಆದರೂ ನಾವು ಅರ್ಥ ಮಾಡಿಕೊಳ್ಳಲು ಎಲ್ಲ ಅಂಗಗಳನ್ನು ಸಹ ಭಗವಂತನಲ್ಲಿ ಇದೆ, ಪರಸ್ಪರ ಅಭಿನ್ನವಾಗಿದೆ ಎಂದು ತಿಳಿಯಬೇಕು. ಈ ಒಂದು ವಿಶೇಷ ಮಹಾತ್ಮೆ, ಇದು ಬಹಳ ದೊಡ್ಡ ರಹಸ್ಯ, ಶಾಸ್ತ್ರದ ಗುಟ್ಟು. ಇದನ್ನು ತಿಳಿಸಿಕೋಸ್ಕರವಾಗಿ ಪುರಂದರದಾಸರು ವಿರಾಟ ಮೂರ್ತಿ ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಹಿಂದೆ ನಾವು ತಿಳಿದು ವಿಶ್ವಕುಟುಂಬಿ, ವಿಶ್ವ ಎಂಬುದರಲ್ಲಿ 14 ಲೋಕ ಎಂಬತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈಗ ವಿರಾಟ ಮೂರ್ತಿಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಇದು ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯಗೆ ಕೇಳಿದ ಒಂದು ಪ್ರಸಂಗ. ಸ್ವಾಮಿ, ಯಾರು ಸಾವಿಗೆ ಅಭಿಮುಖವಾಗಿರ್ತಾನೆ, ಮೃತ್ಯು ಅಭಿಮುಖವಾಗಿರ್ತಕ್ಕಂಥ ಅವರು ಯಾವ ರೂಪವನ್ನು ಭಗವಂತನ ಯಾವ ರೂಪವನ್ನು ಧ್ಯಾನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಶುಕಾಚಾರ್ಯಗೆ ಕೇಳಿದಾಗ
ಶುಕಾಚಾರ್ಯರು ಏನು ಹೇಳ್ತಾರೆ, ಮೊದಲು ಸ್ಥೂಲ ರೂಪವಾಗಿ ವಿರಾಟ ಮೂರ್ತಿ ಎಂದು ಚಿಂತಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅದನ್ನು ಹೇಗೆ ಚಿಂತಿಸಬೇಕು? ಚಿಂತಿಸೋದು ಅಂದ್ರೆ ಏನರ್ಥ? ಇಲ್ಲವೇನು, ಹಾಗಿಲ್ಲವೇನು, ಇದ್ದಾರೆ, ಇದ್ರೂ ಇಲ್ಲದಂತೆ. ಅಂದರೆ ಏಕೆಂದರೆ ಪರಸ್ಪರ ಅಭಿನ್ನವಾದ್ದರಿಂದ, ಭಿನ್ನವಾಗಿ ಕಂಡರೂ ಅಭಿನ್ನವಾಗಿ ಚಿಂತಿಸಬೇಕು ಎಂಬುದೇ ತಾತ್ಪರ್ಯ. ಈಗ 14 ಲೋಕಗಳು ಭಗವಂತನ 14 ಅಂಗಗಳು. ಮೊದಲನೇದು ಸತ್ಯಲೋಕ ಶಿರಸ್ಸು, ಎರಡನೇದು ತಪೋಲೋಕ ಹಣೆ, ಮೂರನೇದು ಜನೋಲೋಕ ಮುಖ, ನಾಲ್ಕನೇದು ಮಹರ್ಲೋಕ ಕುತ್ತಿಗೆ, ಐದನೇದು ಸುವರ್ಲೋಕ ಹೃದಯ, ಆರನೇದು ಭುವರ್ಲೋಕ ಕುಕ್ಷಿ ಭೂಲೋಕ, ಏಳನೇದು ನಾಭಿಮಧ್ಯ, ಎಂಟನೇದು ಅತಿಳ ಕಟಿ ಭಾಗ, 9ನೇದು ವಿತಳ ತೊಡೆ ಭಾಗ, 10 ಸುತಳ ಜಂಘೆ ಭಾಗ, 11 ರಸಾತಳ ಜಾನುಭಾಗ, 12 ತಳಾತಳ ಪ್ರಪದಿ, 13 ಮಹಾತಳ ಹಿಮ್ಮುಡಿ, 14 ಪಾತಾಳ ಪಾದ. ಹೀಗೆ ದಿಕ್ಸೂಚನೆಯನ್ನು ಮಾಡಿದರು. ಯಾರು? ಶುಕಾಚಾರ್ಯರು. ಶುಕಾಚಾರ್ಯ ಈ ರೀತಿ ಹೇಳಿದ ಕೂಡಲೇ ಕೇಳಿ ಅವನ ಹೆಸರೇ ಪರೀಕ್ಷಿತ ಮಹಾರಾಜ. ಯಾಕಂದರೆ ಅವನು ಸದಾಕಾಲ ಪರೀಕ್ಷಿಸಿ ಭಗವಂತನ ಗುಣವನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ. ಆದ್ದರಿಂದ ಪರೀಕ್ಷಿತ್ ಮಹಾರಾಜರು ಶುಕಾಚಾರ್ಯನ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದರು. ಸ್ವಾಮಿ, ವಿರಾಟ್ ಮೂರ್ತಿಯನ್ನು ಅಂತಕಾಲದಲ್ಲಿ ಭಜಿಸಬೇಕು ಅಂತ ಕೇಳಿದ್ರೆ ನಮ್ಮ ಬುದ್ಧಿ ಬಹಳ ಅಲ್ಪವಾಗಿರುತ್ತೆ. ಅದನ್ನು ಬೃಹತ್ತಾಗಿ ನೀವು ಚಿಂತಿಸಬೇಕು ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯವಾಗುತ್ತೆ? ಅಖಂಡವಾಗಿರೋದು ಖಂಡವಾಗಿಯೂ, ಖಂಡವಾಗಿರೋದನ್ನ ಅಖಂಡವಾಗಿಯೂ ಹೇಗೆ ನಾವು ಚಿಂತಿಸೋದು ಅಂತ ಮೊದಲನೇ ಪ್ರಶ್ನೆ. ಇದು ಬಹಳ ದೊಡ್ಡ ಪ್ರಶ್ನೆ. ಏಕೆಂದರೆ ನಾವು ಹೊರಗಡೆ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡುವಾಗ, ಓದುವಾಗ ಮೊದಲು ಸಣ್ಣದಾಗಿ ಅಬ್ರಿಡ್ಜ್ ಫಾರ್ಮ್ ಅಂತ ತಿಳ್ಕೊಂಡು ಮತ್ತೆ ಆಮೇಲೆ ವಿಸ್ತಾರವಾಗಿ ತಿಳಿತಕ್ಕಂಥ ಯೋಚನೆ ಈಗಿದೆ. ಆದರೆ ಶುಕಾಚಾರ್ಯ ಹೇಳ್ತಿರೋದೇನು? ಮ್ಯಾಕ್ರೋ ಸ್ಟಡಿ ಮಾಡಿ ಆಮೇಲೆ ಮೈಕ್ರೋ ಸ್ಟಡಿಗೆ ಬಾ ಅಂತ ಹೇಳಿದಾಗಿದೆ. ಅಂದರೆ ವಿಶಾಲವಾಗಿ ತಿಳಿದುಕೊಂಡು ಆಮೇಲೆ ನಿನ್ನ ಗುಹೆಯಲ್ಲಿರ್ತಕ್ಕಂಥ, ಹೃದಯ ಗುಹೆಯಲ್ಲಿರ್ತಕ್ಕಂಥ ಬಿಂಬ ರೂಪವನ್ನು ಚಿಂತಿಸುವ ಎಂಬತಕ್ಕಂಥ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರೀಕ್ಷಿತ್ ಮಹಾರಾಜ ಮತ್ತೆ ಪ್ರಾರಂಭ ಮಾಡ್ತಾನೆ. ಸ್ವಾಮಿ, ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾಯತ ಸಮ್ಮತ ಯಾದೃಶೀ ವಾ ಹರೇ ದಾಶು ಪುರುಷಸ್ಯ ಮನೋಮಲಂ ಅಂತ ಪರೀಕ್ಷಿತ್ ರಾಜರು ಭಾಗವತದ 2ನೇ ಸ್ಕಂದದ 1ನೇ ಅಧ್ಯಾಯದ ರೂಪವನ್ನೇ ಪುರಂದರದಾಸರು ಇಲ್ಲಿ ನಮಗೆ ಚಿಂತನೆಗೆ ಒಳಪಡಿಸಿರೋದು. ಪರೀಕ್ಷೆಯಲ್ಲಿ ಕೇಳೋದೇನು? ಸಂತತ ಸ್ಮರಣೆ ಹೇಗೆ ಮಾಡಬೇಕು, ಯಾವ ವಿಷಯದಲ್ಲಿ ಉತ್ತಮವಾದ ಯೋಗಿಗಳಿಗೆ ಅದು ಒಪ್ಪಿಗೆ ಆಗತ್ತೆ, ಧ್ಯಾನ ಮಾಡುವ ಪುರುಷನ ಮನಸ್ಸಿನ ಕೊಳೆಯನ್ನು ತೆಗಿಬೇಕು ಅಂದರೆ ಅದನ್ನು ಹೋಗಲಾಡಿಸ್ಕೊಂಬುದು ಹೇಗೆ ಅಂತ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಧ್ಯಾನದ 3 ಪ್ರಶ್ನೆಗಳು. ಅದಕ್ಕೆ ಕಥಂ ಕುತ್ರ ಕೀದೃಶಿ ಎಂಬ 3 ಪ್ರಶ್ನೆಗಳು. ಅವುಗಳನ್ನು ಅದರ ಬದಲು ಯಥಾ, ಯತ್ರ ಮತ್ತು ಯಾದೃಶಿ ಅಂತ ಶಬ್ದಗಳಿದೆ. ಇದು ಪ್ರಶ್ನಾರ್ಥಕವಲ್ಲ. ಹೀಗಿರುವುದರಿಂದ ಪರಿಹಾರವೇನು, ಸಮಾಧಾನವೇನು ಅಂತ ಕೇಳ್ತಾರೆ. ಆಗ ಶ್ರೀಮದಾನಂದ ತೀರ್ಥರು ಕಾಟಕ ಉಪನಿಷತ್ತಿನಲ್ಲಿ ಉದ್ದಾಲಕನ ಮಗನಿಗೆ ಹೇಳಿದಂತ ಯಮಧರ್ಮರಾಜರು ಏನು ಉತ್ತರವನ್ನು ಹೇಳಿದರೋ ಅದನ್ನು ಹೇಳ್ತಾ ಇದ್ದಾರೆ. ಏನು? ಭಗವಂತನನ್ನ
ನಾವು ಮರಣ ಕಾಲದಲ್ಲಿ ಹೇಗೆ ಧ್ಯಾನಿಸಬೇಕು ಅಂತ ಕೇಳಿದಾಗ ಯಮಧರ್ಮರಾಜರು ಉತ್ತರ ಕೊಡ್ತಾರೆ. ಸ್ಥೂಲೆ ಭಗವತೆ ರೂಪೇ ಮನಃ ಸಂಧಾರಯದ್ಯಃ ಎಂಬತಕ್ಕಂಥದ್ದು ಉತ್ತರ. ಸ್ಥೂಲ ಭಗವಂತನ ರೂಪವನ್ನು ಚಿಂತನೆ ಮಾಡು. ವಿಶೇಷಸ್ಯ ದೇಹೋಯಂ ಸ್ಥವಿಷ್ಟ ಸ್ಥವಿಯಾಸಂ. ಅಂದರೆ ನಮ್ಮ ಶರೀರದಲ್ಲೇ ಭಗವಂತನಿದ್ದಾನೆ ಅಂತ ತಿಳಿಬೇಕು ಅಂದ್ರೆ ನೀವು ಹೊರಗಡೆ ನೀನು ತಿಳ್ಕೊಂಡು ಆಮೇಲೆ ನಿನ್ನ ಹೃದಯದಲ್ಲಿ ಇಟ್ಕೊಂಡು ತಿಳ್ಕೋ. ಅದಕ್ಕೆ ನೀನೇನು ಮಾಡಬೇಕು? ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ. ಮೊದಲು ಯೋಗ್ಯವಾದ ಆಸನದಲ್ಲಿ ಕುಳಿತುಕೋ. ನಿನ್ನ ಶ್ವಾಸದ ಮೇಲೆ ಜಿತನಾಗು, ಅಂದರೆ ಕಂಟ್ರೋಲ್, ಅಂದರೆ ನಿನ್ನ ಅಧೀನದಲ್ಲಿರುವಂತೆ ಮಾಡಿಕೋ. ಶ್ವಾಸ ಬಂಧನ ಮಾಡಿಕೋ. ಜಿತಸಂಗ, ನಿನ್ನ ಮನಸ್ಸು ಎಲ್ಲೂ ಓಡದಂತೆ ಮಾಡಿಕೋ. ಜಿತೇಂದ್ರಿಯ, ನಿನ್ನ ಇಂದ್ರಿಯಗಳು ಬೇರೆ ವಿಷಯ ಕಡೆ ಹೋಗದೇ ಇರುವಂತೆ ಮಾಡಿಕೋ. ಹೀಗೆ 4 ಶ್ರಮ, 4 ಎಕ್ಸರ್ಸೈಸ್ ಮಾಡಿದಾಗ ಸ್ಥೂಲೆ ಭಗವತೆ ರೂಪೇ, ಸ್ಥೂಲವಾದ ಭಗವಂತನ ರೂಪ. ಮನಃ ಸಂಧಾರಯ ದಿಯಃ, ದಿಯ ಅಂದರೆ ಬುದ್ಧಿಯಿಂದ. ವಿಶಾಲವಾದ ಭಗವಂತನ ರೂಪ ಅದು ವಿರಾಟ್, ಅದನ್ನು ಮನಸ್ಸಿನಲ್ಲಿ ತಂದುಕೋ. ಅದಕ್ಕೆ ಪುರಂದರದಾಸರೇ ಇನ್ನೊಂದು ಕಡೆ ಹೇಳಿ ತೋರಿಸ್ತಾರೆ. ಊರ ದೇವರ ಮಾಡಬೇಕಣ್ಣ ತನ್ನೊಳಗೆ ತಾನೇ, ಊರ ದೇವರ ಮಾಡಿರಂದು ಸಾರುತ್ತಿದೆ ಶ್ರುತಿ ಸ್ಮೃತಿಗಳು. ದ್ವಾರಗಳು 9 ಮುಚ್ಚಿ ನಿಲ್ಲಿಸಿ ಜಾನ ಭ್ರೂಮಜ್ಜದಿ ಅಂತ ಹೇಳ್ತಾರೆ. ಊರ ದೇವರ ಮಾಡಬೇಕಣ್ಣ. ಊರ ದೇವರ ಅಂದ್ರೆ, ಊರು ಅಂದ್ರೆ ನಮ್ಮ ಶರೀರವೇ. ಇಲ್ಲಿರ್ತಕ್ಕಂಥ ದೇವರು ಅಂದ್ರೇನು? ಭಗವಂತ. ಈ ಭಗವಂತ ಹೊರಗಡೆ ಕಾಣು, ನೋಡು, ನಂತರದಲ್ಲಿ ನಿನ್ನಲ್ಲಿ ನೋಡ್ಕೋ. ವಿಶೇಷಸ್ತಸ್ಯ ದೇಹೋಯಂ ಸವಿಶಿಷ್ಯ ಸವೀಯಸಾಂ ಯತ್ರ ಇದಂ ದೃಶ್ಯತೆ ವಿಶ್ವಂ ಭೂತ ಭವ್ಯಂ ಭವಚ್ಚಯತ. ಈ ರೀತಿಯಲ್ಲಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಹೇಳಿದಂತೆ ಆಯಿತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವಿಶೇಷ ಅಂಡಕೋಶ. ಬ್ರಹ್ಮಾಂಡದಲ್ಲಿರತಕ್ಕಂಥ ತಿಳಿಯುವಾಗ ಪಿಂಡಾಂಡದಲ್ಲಿ ಚಿಂತಿಸು. ಪಿಂಡಾಂಡದಲ್ಲಿರುವುದೇ ಬ್ರಹ್ಮಾಂಡದಲ್ಲಿ ಎಂದು ತಿಳಿ ಎಂಬತಕ್ಕಂಥದ್ದು ಸೂಕ್ಷ್ಮ. ಹೇಗೆ ತಿಳಿಬೇಕು? ಶಿಲಾವತ್ ತಸ್ಯ ದೇಹೋಯಂ ಮಾಂಡಕೋಶಸ್ಯ ಸಾವೃತಿ ತತ್ತತ್ವಾನ್ನ ತತ್ ಸಂಸ್ಥಾ ದುಃಖ ಭೋಗೋಸ್ಯ ನ ಕ್ವಚಿತ್. ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಿದ್ದಾರೆ, ಈ ಬ್ರಹ್ಮಾಂಡ ಕೋಶದ ಆವರಣ ಏನಿದೆ ಬಹಳ ಬೃಹತ್ತಾದದ್ದು. ಅಂದರೆ ಅದರೊಳಗೆ ಚತುರ್ಶ ಲೋಕ ಇದೆ, ಅದು ಬ್ರಹ್ಮನ ಶರೀರ ಅಂತ ತಿಳ್ಕೋ. ಅಂದರೆ ಅದು ಶ್ರೀಹರಿಗೆ ಅಧೀನ ಆಗಿರೋದ್ರಿಂದ ಅದು ಒಟ್ಟು 14 ಲೋಕ ಏನಾಯಿತು? ಒಂದು ಶಿಲಾ ಪ್ರತಿಮೆಯಾಯಿತು. ನಾವು ಸಾಲಿಗ್ರಾಮವನ್ನು ನೋಡ್ತೀವಿ, ಭಗವಂತನ ಶಿಲಾ ನೋಡ್ತೀವಿ. ಇದೆಲ್ಲ ಏನು? ಅದು ಶಿಲೆ. ಸಾಲಿಗ್ರಾಮವು ಶಿಲೆ, ಆದರೆ ಭಗವಂತನ ವಿಶೇಷ ಸನ್ನಿಧಾನ. ಅದರಂತೆ 14 ಲೋಕವೂ ಸಹ ಶಿಲಾ ಪ್ರತಿಮೆ. ಇದು ಭಗವಂತನ ಶರೀರದಿಂದ ಶಿಲಾ ಪ್ರತಿಮೆ ಆಗಿದೆ. ಅವನೇ ಭಗವಂತನಲ್ಲ, ಅವನೊಳಗೆ ಭಗವಂತ. ಅಂಡಕೋಶೇ ಶರೀರೇ ಅಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೌ ಭಗವನ್ ಧಾರಣಾಶ್ರಯ. ಭಗವಂತನ ಧ್ಯಾನ ಯಾವ ರೀತಿ ಮಾಡಬೇಕೆಂದು ಹೇಳುವಾಗ ಮೊದಲಿಗೆ ವಿರಾಟ್ ಸ್ವರೂಪವನ್ನು ಹೇಳಿದ್ದಾರೆ. ಅದನ್ನ ಪುರಂದರದಾಸರು ಇಲ್ಲಿ ವಿರಾಟ್ ರೂಪ ಅಂತ ಹೇಳಿದರು. ಆ ಶರೀರದ ಧ್ಯಾನ ಮಾಡಬೇಕು ಅಂತ ತಿಳಿಸುತ್ತಾ ಆ ಪಂಚಭೂತ ಮತ್ತು ಅಹಂಕಾರ ಮಹತ್ತತ್ವ ಇದು 7 ಆವರಣದ ಕೂಡಿದ ಈ ಶರೀರದಂತೆ ಬ್ರಹ್ಮಾಂಡ ಕೋಶದಲ್ಲಿ ವೈರಾಜ ಪುರುಷ ಅಂದ್ರೆ ವಿರಾಟ್ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಇಲ್ಲಿ 7 ಆವರಣಗಳು ಯಾವುದು? ಪಂಚಭೂತಗಳು, ಅಹಂಕಾರ ತತ್ವ ಮತ್ತು ಮಹತ್ತತ್ವ. ಭಗವಂತನೇ ಇಲ್ಲಿ ವೈರಾಜ ಅಂತ ಹೇಳಿದ್ದಾರೆ. ವೈರಾಜ ಆದರೆ ಏನು?
ವಿಶೇಷವಾಗಿ ಪ್ರಕಾಶಿಸುವುದರಿಂದ ವಿರಾಟ್ ಎನಿಸಿದ್ದಾನೆ. ಬ್ರಹ್ಮಾಂಡದೊಳಗೆ ಇದ್ದಾನೆ, ಎಲ್ಲರಿಂದ ಶ್ರೇಷ್ಠನಾಗಿದ್ದಾನೆ ಮತ್ತು ವೈರಾಜ್ಯ ಎನಿಸಿದ್ದಾನೆ. ಬ್ರಹ್ಮ ಕರ್ಮ ಫಲ ಕೊಡೋದ್ರಿಂದ ಪುರುಷನೆನಿಸುವ ಶ್ರೀಹರಿ ಜ್ಞಾನಕ್ಕೆ ಆಶೀನಾಗಿದ್ದಾನೆ. ಇಂಥವನನ್ನು ಕುರಿತು ಮಾಡಿದ ಧ್ಯಾನ ಮನಸ್ಸಿನ ಕೊಳೆಯನ್ನು ತೆಗೆಯುತ್ತದೆ. ಅದಕ್ಕೆ ಶ್ರೀಮದಾನಂದ ತೀರ್ಥರು ಹೇಳಿದರು, ಅಂಡಕೋಶೋ ವಿರಾಟ್ ಪ್ರೋಕ್ತಃ ವಿಶೇಷೇಣ ಪ್ರಕಾಶನಾತ್ ವೈರಾಜ ತದ್ಗತೋ ವಿಷ್ಣು ಅಥವಾ ಸರ್ವತೋವರಹ ಇತಿ ಭಾಗವತ ತಂತ್ರೆ. ವಿಶೇಷವಾಗಿ ಪ್ರಕಾಶ ಏನು ತೋರಿಸ್ತಾ ಇದ್ದಾನೆ ಬ್ರಹ್ಮಾಂಡ ಕೋಶದಲ್ಲಿ, ಅವನ ಹೆಸರು ವಿರಾಟ್ ಅಂತ ಹೆಸರು. ವಿಷ್ಣು ಅದರೊಳಗಡೆ ಇರೋದ್ರಿಂದ ವೈರಾಜ ಅಂತ ಎನಿಸಿದ್ದಾನೆ. ಇವನು ಬ್ರಹ್ಮಾದಿಗಳಿಂತಲೂ ಸರ್ವತೋವರಹ ಎಲ್ಲರನ್ನು ಅವರ ಮಾಡಿಕೊಂಡು ಇವನು ಉತ್ಕೃಷ್ಟನಾಗಿದ್ದಾನೆ. ಹೇಗೆ ತಿಳಿಬೇಕಪ್ಪ ಅಂದ್ರೆ 14 ಲೋಕವನ್ನ ಅಂದ್ರೆ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಪಾದತಲಮೇತಸ್ಸಹಿ ಪಾದಮೂಲಂ ಪಠಂತಿ ಪಾಶ್ನೇ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸುಜ ಸುಗುಲ್ಭೌ ತಲಾತಲಂ ವೈ ಪುರುಷಸ್ಯ ಜಂಘೇ. ನೋಡಿ, ಶುಕಾಚಾರ್ಯ ಹೇಳ್ತಾ ಇದ್ದಾರೆ ನೋಡಿ, ಪಾದತಲ, ಲಾ ಮತ್ತು ಳ ಅನ್ನೋದಕ್ಕೆ ಅಭೇದ ಇರುತ್ತೆ. ಪಾದ ತಳ ಅನ್ನೋಕ್ಕೆ ಪಾತಾಳ ಅಂತ ಆಗಿದೆ. ಪಾತಾಳಮೇತಸ್ಯ ಪಾದಮೂಲಂ. ಆದ್ದರಿಂದ ಪಾತಾಳದ ಹಿಡಿದು ಸತ್ಯಲೋಕದವರೆಗೆ ಇರತಕ್ಕಂಥ ಬ್ರಹ್ಮಾಂಡ ಎಂಬ ಈ ಪ್ರತಿಮೆ ಪಾದ ಮೂಲದಿಂದ ಪ್ರಾರಂಭಿಸಿ ತಲೆಯವರೆಗಿನ ಅಂಗಗಳು ಅಷ್ಟೇ ಹೊರತು ಬ್ರಹ್ಮಾಂಡದಲ್ಲಿ ಶ್ರೀಹರಿಯ ಸ್ವರೂಪವೆನಿಸುವ ಅಂಗಗಳು ಅಲ್ಲ. ಈ ವಿರಾಟ ಶರೀರಕ್ಕೆ ಪಾತಾಳ, ಪಾದತಳ, ರಸಾತಳ, ಪಾದಗಳ ಹಿಮ್ಮಡಿ ತುದಿಗಳು, ಇದು ಪಾದ ಮೂಲ. ಹೇಗೆಂದರೆ ಬ್ರಾಹ್ಮಣ್ಯ ಮುಖಮಾಸೀತ್ ಅಂತ ಹೇಳಿದಾಗೆ ಪಾದವು, ಮುಖವು, ಶಿರವು ಎಲ್ಲವೂ ಭಗವಂತನಿಗೆ ಅಭಿನ್ನವಾದುದು. ಅದು ಪ್ರತ್ಯೇಕವಾಗಿ ತಿಳಿಯಬಾರದು. ಅಂದರೆ ಏನು ಕೆಲಸ ಶಿರ ಮಾಡುತ್ತೋ ಅದು ಪಾದವು ಮಾಡುತ್ತೆ. ನಾವು ಮತ್ತೆ ಯಾಕೆ ಈ ಶಬ್ದವನ್ನು ಹೇಳ್ತಾ ಇದ್ದೀವಿ ಅಂದರೆ, ಈ ಶಿರಾಮೂರ್ತಿ ಆಗಿರೋದ್ರಿಂದ ಅದರಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಅಂತ ತಿಳಿಯಿರಿ. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಪ್ರತಿಮಾಪೇಕ್ಷೆಯಾಂಗಾನಿ ಸ್ವರೂಪಾಪೇಕ್ಷೆಯ ಸಜ್ಜಾತಾನಿ ತದಾಶ್ರಿತಾನಿ ಚ. ಅಂದರೆ ಭಗವಂತ ಪ್ರತಿಮೆ ಏನಿದೆ, ವಿರಾಟ್ ಶರೀರ, ಪಾತಾಳಾದಿಗಳಿಂದ ಈ ಪ್ರತಿಮೆಯ ಅವ್ಯಗಳು, ಇದೆಲ್ಲ ಏನು, ಏತಸ್ಯ ಪಾದ ಮೂಲಂ. ಅಂದರೆ ಭಗವಂತನ ಸ್ವರೂಪದಿಂದ ಪರವಾಗಿ ಇಟ್ಟುಕೊಂಡು ಪಾತಾಳದ ಲೋಕಗಳು ಈ ಶರೀರದ ಪಾದಾದ ಅವ್ಯಗಳಿಂದ ಹುಟ್ಟಿ ಅವುಗಳನ್ನೇ ಆಶ್ರಯಿಸಿದೆ ಎಂದು ಅರ್ಥ. ಅದಕ್ಕೆ ದಾಸರಾಯರು ಸುಂದರವಾಗಿ ಒಂದೊಂದು ಶಬ್ದದಲ್ಲಿ ಹೇಳ್ತಾರೆ, ಅತಳದಲ್ಲಿ ಪಾದವಿಹುದು, ಪದೋರ್ಧದಲ್ಲಿ ವಿತಳದಲ್ಲಿ, ಸುತಳದಲ್ಲಿ ಜಂಘೆಗಳು, ಸೋಜ್ಜಾನ ರಸಾತಳದಿ, ತಳ ತಳೆದು ತೊಡೆಯುವುದು, ಮಹಾ ತಳೆದು ಗುಹ್ಯವಿಹುದು, ಪ್ರತಿಯಿಲ್ಲದೆ ಕಟಪದವಿ ಪಾತಾಳವಿಹುದು. ದ್ವೇ ಜಾನಿನಿಂ ಸುತಳಂ ವಿಶ್ವಮೂರ್ತೆ ಊರುದ್ವಯಂ ವಿತಲಂ ಚಾತಲಂ ಚ ಮಹೀತಲಂ ತಜ್ಜಗನಂ ಮಹೀಕತೆ ನಭಸ್ಥಲಂ ನಾಭಿಸರೋ ಗೃಣಂತಿ. ಜಗತ್ತನ್ನೇ ಪ್ರತಿಮೆಗೊಳ್ಳಿರ್ತಕ್ಕಂಥ ವಿಶ್ವಮೂರ್ತಿ ವಿರಾಟ ಶ್ರೀಹರಿ 2 ಮೊಳಕಾಡುಗಳು ಏನಿದೆ, 2 ಜಾನುಗಳಿದೆ, ಅದು ಸುತಳ ಲೋಕ. ವಿತಳ ಮತ್ತು ಅತಳ ಲೋಕ ಎಂಬ 2 ತೊಡೆಗಳು, ಊರುದ್ವಯ, ಕೆಳಭಾಗ ವಿತಳ, ಮೇಲ್ಭಾಗ ಅತಳ ಅಂತ ತಿಳಿಬೇಕು. ಭೂತಳ ಅಂದ್ರೆ ಮಹೀತಲ, ನಡುವಿನ ಸೊಂಟ ಪ್ರದೇಶ ನಭಸ್ಥಳ, ಭೂಲೋಕ, ಆಕಾಶ. ಇದನ್ನು ಸರೋವರದಂತೆ ಆಳವಾದ ನಾಭಿ ಇದೆಯಲ್ಲ, ಅದಕ್ಕೆ ನಭಸ್ಥಳ. ನಾಭಿಸ್ಥಳ ಆಳವಾಗಿರುವುದರಿಂದ ಮತ್ತು ಬ್ರಹ್ಮದೇವನ ಹಡದ ಕಮಲಕ್ಕೆ ಕಾರಣವಾಗಿಯೂ ಸರೋವರ ಅಂತ ಇಲ್ಲಿ ಕರೆದಿದ್ದಾರೆ. ಮತ್ತೆ ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಉರಸ್ಥಲಂ ಜ್ಯೋತಿಹ್ಯಾನಿ ಕಮಸ್ಯ ಗ್ರೀವಾಮಹವದನಂ ವೈಜನೋಸ್ಯ ತಪೋರರಾಟಂ ವಿದುರಾದೆ ಪುಂಸಃ ಸತ್ಯಂ ತು ಶಿಷ್ಯಾಣಿ ಸಹಸ್ರಶಿಷ್ಣ. ಅದೇನು, ಜ್ಯೋತಿಶ್ಚಕ್ರಕ್ಕೆ ಸ್ಥಾನವನ್ನ, ಸ್ವರ್ಗಲೋಕವನ್ನು ಶ್ರೀಹರಿಯ ವಕ್ಷಸ್ಥಳ, ಉರಸ್ಥಳ ಅಂತ ತಿಳಿಯುತ್ತಾರೆ. ವಿದುಹು ಮಹಲ್ಲೋಕವನ್ನು ಕುತ್ತಿಗೆ ಗ್ರೀವ ಅಂತ ಕರೆಯುತ್ತಾರೆ. ಜನೋಲೋಕವನ್ನು ಮುಖವೆಂದು,
ವದನ ಅಂತ ತಿಳಿತಾರೆ. ತಪೋಲೋಕವನ್ನು ಆದಿಪುರುಷ ಆದಿಪುಂಸಃ ನಾದ ಶ್ರೀಹರಿಯ ಹಣೆ ನರರಾಟಂ ಅಂತ ತಿಳಿತಾರೆ. ಸತ್ಯಲೋಕವನ್ನು ಸಾವಿರ ತಲೆಗಳುಳ್ಳ ಸಹಸ್ರ ಶಿಷ್ಣ. ಶೇಷ್ಣ ಅಂದ್ರೆ ಶ್ರೀಹರಿಯ ತಲೆಗಳನ್ನು ತಿಳಿಯುತ್ತಾರೆ. ಇದನ್ನು ಸಹ ದಾಸರು ಹೇಳಿದ್ದಾರೆ. ಭೂರ್ಲೋಕನಾಭಿಮಜ್ಜಂ, ಭುವಲ್ಲೋಕದಲ್ಲಿ ಕುಕ್ಷಿ, ಮೇಲೆ ಸುವರ್ಲೋಕದಲ್ಲಿ ಮೃದು ಹೃದಯ, ಶ್ರೀವತ್ಸ ಶ್ರೀಲೀಲನ ಕುಕ್ಷೆಗಳಲ್ಲಿ ಸೇರಿಹದು ಮಹರ್ಲೋಕ, ಮೇಲೆ ಕೌಸ್ತುಭಿ ಜನೋಲೋಕ, ಮತ್ತೆ ಕೊರಳಿಹದು ತಪೋಲೋಕದಿ ಲಲಾಟ ತಲೆ, ಸತ್ಯಲೋಕದ ವಿಪರೀತ ವಿರಾಟ ರೂಪ, ವಿಶ್ವ ತೇಜಸ ಪ್ರಾಜ್ಞ ತುರ್ಯ ಉಪೇಂದ್ರ, 72,000 ಉಪನಾಡಿಯಲ್ಲಿ ಕಪಟ ನಾಟಕ ಸೂತ್ರಧಾರಿ ಪುರಂದರ ವಿಠಲ. ಇದರ ಆಧಾರ ಏನು ಇದಕ್ಕೆ ಅಂದ್ರೆ ಇಂದ್ರಾದಿಯೋ ಬಾಹು ಆಹು ಕಣ್ಣೋ ದಿಶ ಶ್ರೋತ್ರ ಮುಷ್ಯ ಶಬ್ದ ನಾಸತ್ಯದಸ್ರೋ ಪರಮಸ್ಯ ನಾಸೆ ಗ್ರಾಣಂ ಚ ಗಂಧೋ ಮುಖಮಗ್ನಿರಿಂದ. ಅಂದ್ರೆ ಇಂದ್ರಾದಿ ಲೋಕಪಾಲಕರು ಶ್ರೀಹರಿಯ ತೋಳುಗಳು, ದಿಕ್ಕುಗಳು, ಕಿವಿಗಳು ಅಂತ ಏನು ಹೇಳ್ತೀವಿ. ಆಹು ಅದು ಶ್ರೀಹರಿಯ ಕಿವಿ ಎಂಬ ಇಂದ್ರಿಯ, ಅಶ್ವಿನಿ ದೇವತೆಗಳು ನಾಸದ ದಸ್ರು ಎಂಬತಕ್ಕಂಥವರು. ಸರ್ವೋತ್ತಮನಾದ ಪರಮಸ್ಯ ಶ್ರೀಹರಿಯ ಮೂಗು, ನಾಸೆ ಗಂಧವನ್ನು ಇವನ ಗ್ರಹಣ ಇಂದ್ರಿಯವು, ಪ್ರಕಾಶಮಾನವಾದ ಇದ್ದ ಅಗ್ನಿಯು ಇವನ ಮುಖವು. ಅಂದರೆ ದೇವತೆಗಳು ತಮ್ಮ ನಿಯತವಾದ ಧ್ಯಾನ ಸ್ಥಳಗಳು ಯಾವುದು ಎಂಬತಕ್ಕಂಥದ್ದನ್ನು ಇಲ್ಲಿ ಪರಿಚಯಿಸಿದ್ದಾರೆ. ವಿರಾಟ್ ರೂಪವ ಜಾನಿಸೋ ಶ್ರೀಹರಿಯ ಶಿರಪಾದ ಪರ್ಯಂತ ಇರುವ 14 ಸಾರುವ ಲೋಕಗಳ ಚರಿತೆಗೆ ನರಿತ ಶಿರದಲ್ಲಿ ಸತ್ಯವು ಅರಿತ ಅಂಬ್ರುಕಟದಲ್ಲಿ ಗುರುತರ ಜನೋಲೋಕ ಕಂಠದೊಳಗೆ ಉರದಲ್ಲಿ ಮಹರ್ಲೋಕ ಸ್ವರ್ಗವು ಹೃದಯದಿ ಅಂಬುವನಾಬಿಲಿ ದರಾಲೋಕ ತುಂದಿಯಲಿ ಅತಳವು ಕಟಿಯಲಿ ನಿತಳವು ತೊಡೆಯಲಿ ಸುತಳ ಜಾನಲಿ ತಳಾತಳ ಜಂಗೆಯೊಳಗೆ ಮತ್ತೆ ಗುಲ್ಗ ಪ್ರಪದಿ ಮಹಾತಳರ ಸಾತಳ ಪಾತಾಳ ಲೋಕವು ಪಾದದೇಹದೆಂದು 2 ದಿಕ 30 ಇರುವ ಕಾಮಲ ಚಕ್ರ ಪರಿಪರಿಗಿರಿ ದ್ವೀಪ ಶರದಿಗಳನ್ನೆಲ್ಲ ಧೀರವಿಟ್ಟರ ಶಿಂಶುಮಾರನ ವೀಕ್ಷಿಸುವಂತೆ ಭಾರ ಭವನೇಗಿ ಪರಮಾರೆ ಸುಖಿಸಲು. ದೌರಕ್ಷಿಣಿ ಚಕ್ಷುರುಹ ಭೂತಂಗ ಪಕ್ಷಾಣಿ ವಿಷ್ಣೋರಹನಿಯುಬೇಚ ತದ್ಭೂಜ ವಿಜೃಭಂಗ ಪರಮೇಷ್ಠಿ ದಿಷ್ಣಾಮಾಪ್ಯೋಸ್ತ್ಯ ತಾಲುಂ ರಸಯೇವ ಜಿಹ್ಯಾ. ಮತ್ತೆ ಶ್ರೀ ಶುಕಾಚಾರ್ಯ ಹೇಳ್ತಿದ್ದಾರೆ, ಏನು ಜೀವಲೋಕ ಅನ್ನೋದೇನಿದೆ, ಕಣ್ಣುಗಳಿಂದ ಸೂರ್ಯ ಅಂತಿದ್ದಾನೆ, ಚಕ್ಷುರಿಂದ್ರಿಯಗಳು ಪತಂಗ ಮತ್ತು ಅಭೂತ ಅಂದ್ರೆ 2 ಹಗಲು ರಾತ್ರಿಗಳು, ಅಹನಿ ಶ್ರೀಹರಿಗೆ 2 ರೆಪ್ಪೆಗಳು, ಪಕ್ಷಾಣಿ ಬ್ರಹ್ಮಲೋಕವು, ಪರಮೇಶ್ವರ ದೇಶ ಇವನ ಹುಬ್ಬಿನ ವಿಜೃಂಭಣೆಯು, ನೀರು ಲಾಪಹ ಇವನ ದವಡೆಯು, ತಾಲುಹು ನಾಲಿಗೆಯು, ಜಿಹ್ವಾ ಏವ ಸಿಹಿ ಮೊದಲಾದ ರಸವು. ಅಂದರೆ ಭಗವಂತನ ಪ್ರತಿಯೊಂದು ಅಂಗವು ಲೋಕ ಮತ್ತು ಲೋಕಾಧಿಪತಿಗಳು ಮತ್ತು ಏನು ಕ್ರಿಯೆ ನಡೆಯುತ್ತೆ ಅದೆಲ್ಲವನ್ನು ಇಲ್ಲಿ ಶುಕಾಚಾರ್ಯ ಭಾಗವತದಲ್ಲಿ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಇದೆಲ್ಲವನ್ನು ಸೇರಿಸಿಕೊಂಡು ಪುರಂದರದಾಸರು ವಿರಾಟ್ ರೂಪ ಅಂತ ಹೇಳಿದ್ದಾರೆ. ಬಹುರೂಪತ್ವಾದ್ ದ್ರಷ್ಟಾರ್ಯಂ ಎಂದು ಇತ್ಯಾದಿ ಪ್ರತಿಮಾಪೇಕ್ಷೆಯಾಂಗಾನಿ ಭೂರಾದಾನಿ ಸ್ವರೂಪತಃ ತದಾಶ್ರಿತಾನಿ ತಜ್ಞಾನಿ ಬಹುವ್ಯಂಗತ್ವಂ ಬಹುಶ್ವತಃ ಬ್ರಹ್ಮತರ್ಕೆ. ಸೂರ್ಯ ಚಂದ್ರ ದೇವತೆಗಳು ಬಹುರೂಪಗಳಿರೋದ್ರಿಂದ ಅನೇಕ ಅಂಗಗಳಿಂದ ಅನೇಕ ಬಾರಿ ಬೇರೆ ಬೇರೆ ರೂಪಗಳಿಂದ ಹುಟ್ಟಿ ಆಯಾ ಅಂಗಗಳಲ್ಲಿ ಆಶ್ರಿತರಾಗುವುದು ಶಕ್ಯ. ಅಂದರೆ ಕಣ್ಣಲ್ಲಿದ್ದಾರೆ ಮತ್ತೆ ಯಾಕೆ ಕೈಯಲ್ಲಿ ಕೇಳ್ತಾ ಇದ್ದೀರಾ ಅಂದರೆ ಅವರು ತತ್ವಾಭಿಮಾನಿ ದೇವತೆಗಳು ಅನೇಕ ರೂಪಗಳನ್ನು ತಗೋಬಹುದು. ಇದಕ್ಕೆ ಶ್ರುತಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ವಿರಾಟ್ ರೂಪವನ್ನು ಚಿಂತನೆ ಮಾಡುವುದು ಅತ್ಯಗತ್ಯ. ಇವನ ನದಿಗಳು ಏನಿದೆ ಇವನ ನಾಡಿಗಳು, ಗಿಡಗಳು ಮಹಿರಹ ಏನಿದೆ ಇವನ ಕೂದಲು,
ತನುವಾಣಿ ಆಯಾ ಪದಾರ್ಥಗಳ ವ್ಯಾಪಿಸುವ ದೇಹವುಳ್ಳ ವಿಶ್ವವನ್ನೇ ತನ್ನ ಪ್ರತಿಮೆಯನ್ನಾಗಿ ಹೊಂದಿರುವ ಶ್ರೀಹರಿ ವಿಶ್ವತನೋ. ವೀರ್ಯವು ಅನ್ನ, ಗಾಳಿಯು ಮಾತರಿಶ್ವ, ಶ್ವಾಸ ಶ್ವನಿತಾಂ. ಅವನ ಗಮನದಿಂದ ಪ್ರಾಣಿಗಳ ಜೀವನದ ಅವಧಿ ಎಂಬ ಆಯುಸ್ಸು ವಯಃ ಹುಟ್ಟಿತು. ಅವನ ಕ್ರಿಯೆಯಿಂದ ಸತ್ವಮದ ಗುಣಪ್ರವೃತ್ತಿ ಉಂಟಾಯಿತು ಅಂತ ಹೇಳ್ತಾರೆ. ಅಂದರೆ ಇದು ವಿರಾಟ್ ರೂಪದ ವಿಶಾಲವಾದ ಚಿಂತನೆ. ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಈಗ ಹೇಳಿದ್ದನ್ನ ಹರಿಮುಖದಿ ವಿಪ್ರರು, ಹರಿತೋಳಿಂದ ಕ್ಷತ್ರರು, ಹರಿತೊಡಗಿಯಿಂದ ವೈಶ್ಯರು, ಶೂದ್ರರು, ಹರಿಗೆ ಚರಣದೆಂ ಜನಸಿಹರು ಅಂತಕ್ಕಂಥ ಸುವಾಲಿ ಕೂಡ ಹೇಳಿದ್ದಾರೆ. ಇದೇನು ಬ್ರಾಹ್ಮಣ ಸಮಕಮಾಸಿದ್ ಬಾಹು ರಾಜನ ಕೃತಃ ಊರು ತದಶ ವಿದ್ವೇಷ ಪದ್ಮಾಂ ಶೂದ್ರು ಅಜಾಯತಃ ಎಂಬತಕ್ಕಂಥ ಪುರುಷ ಸೂಕ್ತವನ್ನು ಸಹ ಇಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಮೂರ್ತಿ ಎಂಬತಕ್ಕಂಥದ್ದು ಬಾಹ್ಯದಲ್ಲಿ ಭಗವಂತನ ಎಲ್ಲ ಲೋಕವೂ ಭಗವಂತನ ಅಂಗಗಳಾಗಿದೆ. ಅಂದರೆ ಏನು? ಭೂಲೋಕದಲ್ಲಿ ನಾವು ಏನೇ ನೋಡಿದ್ರು ಸಹ ಇದು ಭಗವಂತನ ಅಂಗ. ಅಂಗ ಅಂದ್ರೆ ಪೀಸ್ ಆಗಿ ಭಿನ್ನವಾಗಿರೋದು ಅಂತ ತಿಳಿಬಾರದು. ಇದೊಂದು ಪ್ರತಿಮಾ ಸದೃಶ. ಈ ಪ್ರತಿಮೆಯಲ್ಲಿ ಭಗವಂತನ ಇದ್ದಾನೆ ಅಂತ ತಿಳಿಬೇಕು. ಆದ್ದರಿಂದ ವಿರಾಟ್ ಮೂರ್ತಿ. ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಾಗ ಮೊದಲು ಏನ್ ಮಾಡ್ತಾರೆ? ಅದು ತಿಳಿಸ್ಕೊಡುವಾಗ ದೊಡ್ಡದಾಗಿ ಬರೀತಾರೆ ಆ ಅನ್ನೋದನ್ನ. ಅದನ್ನ ಮೇಲೆ ತಿದ್ದುತ್ತಾ ಇರಬೇಕು. ಒಂದು ಸಲ ತಿದ್ದಿದ್ದ ಅಭ್ಯಾಸ ಆದಮೇಲೆ ಅಷ್ಟು ದೊಡ್ಡದಾಗಿ ಯಾವ ಮಕ್ಕಳು ಬರೆಯೋದೇ ಇಲ್ಲ. ಯಾಕೆ? ಅಷ್ಟು ದೊಡ್ಡ ಬರೆದ್ರೆ ಪೇಜಲ್ಲಿ ಒಂದೇ ಅಕ್ಷರ ಬರೀಬಹುದು, ಅಂಥದ್ದು 100 ಅಕ್ಷರ ಬರಿಬೇಕಾಗತ್ತೆ. ಆದ್ರಿಂದ ಕ್ರಮೇಣ ಏನಾಗತ್ತೆ, ಅದು ಹತ್ತಿರ ಬಂದು ತಮ್ಮ ಹೃದಯ ಒಳಗೆ ಸೇರಿಕೊಳ್ಳುತ್ತೆ, ಮನಸ್ಸಿನೊಳಗೆ ಸೇರಿಕೊಳ್ಳುತ್ತೆ. ಅದು ಆವಾಗ ಏನಾಗತ್ತೆ, ಬಿಂದು ಮಾತ್ರದಲ್ಲಿ ಕಾಣುತ್ತೆ. ಆ ಬಿಂದುವೇ ಸ್ವರೂಪ, ಬಿಂಬರೂಪ, ಭಗವಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. ಇದನ್ನು ಮೊದಲು ತಿಳಿಯಬೇಕಾದಾಗ ಹೊರಗಿನ ವಿಶಾಲ ರೂಪದಿಂದ ತಿಳಿಯಬೇಕು. ಅದನ್ನು ವಿರಾಟ್ ರೂಪ ಎಂದು ಹೇಳಿ ಪುರಂದರದಾಸರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಭಾಗವತದ ದ್ವಿತೀಯ ಸ್ಕಂದವನ್ನೇ ಇಲ್ಲಿ ನಮಗೆ ಬೋಧಿಸ್ತಾ ಇದ್ದಾರೆ. ಸಾಧಕರು ಒಂದೊಂದು ಅಂಗವನ್ನೇ ಧ್ಯಾನಿಸಿ ಕ್ರಮೇಣ ಸರ್ವಾಂಗ ಚಿಂತನೆ ಮಾಡುವುದೇ ವಿರಾಟ್ ಚಿಂತನೆ. ಇದರೊಂದಿಗೆ ಆಯಾ ದೇವತೆಗಳ ಉಗಮಸ್ಥಾನವನ್ನು ಚಿಂತಿಸುತ್ತಾ ಭಗವಂತನ ಮಹಿಮೆಯನ್ನು ತಿಳಿಯುವುದು ವಿರಾಟ್ ಮೂರ್ತಿ ಎನಿಸಿ ಶ್ರೀ ಮಹಾವಿಷ್ಣು ಎಂಬುದೇ ಮಹಾ ತಾತ್ಪರ್ಯ. ವಿಶ್ವ ಕುಟುಂಬಿಯ ಚಿತ್ರಣವೇ ವಿರಾಟ್ ಮೂರ್ತಿ. ಹೀಗೆ ಯಾರು ತಿಳಿತಾರೋ ಅವರಿಗೆ ಭಗವಂತನ ದಿವ್ಯ ದರ್ಶನ ನಮ್ಮ ಹೃದಯದೊಳಗೆ ಆಗುವುದು. ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಸಹಾಯವಾಗುವುದು. ಆದ್ದರಿಂದ ಇದು ಬಹಳ ಅತ್ಯಮೂಲ್ಯವಾಗಿರತಕ್ಕಂಥದ್ದು ಅಂತ ಸಹ ಇಲ್ಲಿ ಪುರಂದರದಾಸರು ಉಪದೇಶ ಮಾಡಿದ್ದಾರೆ. ಇಂಥ ಉಪದೇಶಕರಾದ ಶ್ರೀ ಪುರಂದರದಾಸರಿಗೆ ನಾವು ಭೂಯಿಷ್ಠಾಂತೆ ನಮ